ಫೇವ್ರೆಟ್ ಆಗಿರುವಂಥ ಪ್ರಾಡಕ್ಟು. ಆಲ್ಮೋಸ್ಟ್ ಎಲ್ಲ ಹೆಂಗಸರಿಗೆ ಮತ್ತು ಗೃಹಿಣಿಯರಿಗೆ ತುಂಬಾ ಇಷ್ಟ ಆಗುವಂತಹ ಒಂದು ಪ್ರಾಡಕ್ಟ್ನ ಇವತ್ತು ತರಿಸಿದ್ದೀನಿ ನಾನು. ಇದನ್ನು 14th ಈ ಮಂತ್ ಜುಲೈಯಲ್ಲಿ ನಾನು ಆರ್ಡ್ರ್ ಮಾಡಿದ್ದು. 2 days ಡೆಲಿವರಿ ಅಷ್ಟೇ ಇದ್ದಿದ್ದು, ಇವತ್ತು ಬಂದಿದೆ. ನೋಡೋಣ ಪ್ರಾಡಕ್ಟ್ ಹೇಗಿದೆ ಅಂತ. ಆ್ಯಕ್ಚುಲಿ ಇದು ಅನ್ಬಾಕ್ಸ್ ಮಾಡಬೇಕಾದ್ರೆ ಮಾಡಬೇಕಿತ್ತು ವಿಡಿಯೋನ. ಇದು ಓಪನ್ ಬಾಕ್ಸ್ ಡೆಲಿವರಿ ಆಗಿರೋದ್ರಿಂದ ಡೆಲಿವರಿ ಪಾರ್ಟ್ನರ್ ಬಂದು ಅದನ್ನು ಓಪನ್ ಮಾಡಿ ನೋಡಿ ಕೊಟ್ಬಿಟ್ಟು ಹೋಗಿದ್ದಾರೆ. ಇದು ಬಂದು ಪ್ಲಾಸ್ಟಿಕ್ ಕಂಟೈನರ್ಸ್ ನಾನು ತರಿಸಿರೋದಿದು. ನಮ್ಮದು ಕಿಚನ್ ಸ್ವಲ್ಪ ಸಣ್ಣ ಇರೋದ್ರಿಂದ ನಾನೇನಂತ ಪ್ಲ್ಯಾನ್ ಮಾಡಿದೆ ಅಂದರೆ, ಒಂದು ಬಾಕ್ಸಲ್ಲಿ ಜಾಸ್ತಿ ಕಾಳುಗಳನ್ನ ಅಥವಾ ಏನು ನಮ್ಮ ಆಹಾರ ಪದಾರ್ಥಗಳನ್ನ ತುಂಬಿಸ್ಬೋದು ಅಂತ ಫ್ಲಿಪ್ಕಾರ್ಟಲ್ಲಿ ಅದನ್ನು ಹುಡುಕ್ತಾ ಇರಬೇಕಾದ್ರೆ ನನಗೆ ಈ ಸೂಪರ್ ಆಗಿರುವಂಥ ಪ್ರಾಡಕ್ಟ್ ಸಿಕ್ಕಿದೆ. ಇಲ್ಲಿ ನೋಡಿ, ಇದು ಒಂದೇ ಡಬ್ಬ. ಇದರಲ್ಲಿ 4 ಕಂಪಾರ್ಟ್ಮೆಂಟ್ಸ್, 4 ಓಪನ್ಸ್ ಇದೆ. ಸೊ ಇದರಲ್ಲಿ ನಾವು 4 ಥರವಾದಂತಹ ಕಾಳು ಅಥವಾ ಪುಡಿ ಏನು ಬೇಕಾದರೂ ತುಂಬಿಸ್ಕೋಬೋದು. ನೋಡಿ, ಈ ಥರ ಓಪನ್ ಮಾಡ್ಬೋದು ಇದನ್ನು. ಇದರಲ್ಲಿ 4 ಕಂಪಾರ್ಟ್ಮೆಂಟ್ಸ್. ಇದನ್ನು ರಿಮೂವಬಲ್ ಇದೆ. ನಮಗೆ ಬೇಕಿದ್ರೆ 2 ಮಾಡ್ಕೋಬೋದು. 2 ಕಂಪಾರ್ಟ್ಮೆಂಟ್ಸ್ ಬೇಕು ಅಂದರೆ 2 ಮಾಡ್ಕೋಬೋದು. ಇಲ್ಲಿ ಈ ಥರ ಇದನ್ನು ರಿಮೂವ್ ಮಾಡಿಬಿಟ್ರೆ 2 ಆಗುತ್ತೆ. ಸೊ ನಮ್ಗೆ 3 ಬೇಕು ಅಂತ ಅಂದರೆ ಮತ್ತೆ ಇದನ್ನು ಹಾಕಿದ್ರೆ 3 ಆಗುತ್ತೆ. ಸೊ 4 ಬೇಕು ಅಂತ ಅಂದರೆ 4. ಯಾವ್ದು ಬೇಕಾದರೂ ನಾವು ಇದನ್ನು ಡಿವೈಡ್ ಮಾಡ್ಕೋಬೋದು. ಮತ್ತು ಪ್ರಾಡಕ್ಟ್ ಬಾಡಿ ಬಂದು ತುಂಬಾ ಸ್ಟ್ರಾಂಗ್ ಆಗಿದೆ. ಇಲ್ಲಿ ನೋಡಿ ಎಷ್ಟು ಗಟ್ಟಿ ಇದೆ ಅಂತ ಅಂದರೆ, ತುಂಬಾ ಗಟ್ಟಿಯಾಗಿದೆ ಈ ಪ್ರಾಡಕ್ಟು. ಆಮೇಲೆ ನಮಗೆ ಸ್ಟೋರೇಜ್ ತುಂಬ ಕೆಪಾಸಿಟಿ ತುಂಬ ಜಾಸ್ತಿ ಕೊಟ್ಟಿದ್ದಾರೆ. ಒಂದರಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆಯಲ್ಲ, ಇದು ಬಂದು 600 ml. ಅಂದರೆ ನಮಗೆ ಒಂದು ಬಾಕ್ಸು 2400 ml ಏನು ಕ್ವಾಂಟಿಟಿಯನ್ನು ಇಡಿಸುತ್ತೆ. ಇದರಲ್ಲಿ ಒಂದು 600 ಈ ಥರ. ಮತ್ತು ಕ್ಯಾಪ್ ಬಂದು ತುಂಬಾ ಅಲ್ಟಿಮೇಟ್ ಆಗಿದೆ. ಇದು ಎಷ್ಟು ಏರ್ ಟೈಟ್ ಕಂಟೈನರ್, ಜಸ್ಟ್ ಹಿಂಗಂದ್ರೆ ರಿಮೂವಬಲ್ ಆಗುತ್ತೆ. ಏರ್ ಟೈಟ್ ಕಂಟೈನರ್ಸ್ ಇದೆ. ಸೊ ಈ ಥರ ನಾವು ರಿಮೂವ್ ಮಾಡಿಕೊಂಡು ಹಿಂಗೆ ಸುರ್ಕೋಬೋದು. ಕಾಳುಗಳು ಬೇಳೆಗಳು ಏನೇ ಇದ್ರೂ ಒಂದಕ್ಕೊಂದು ಮರ್ಜ್ ಆಗಲ್ಲ, ಮಿಕ್ಸ್ ಆಗಲ್ಲ. ಹಿಂಗೆ ಮಾಡಿದ್ರೆ ಸುರ್ಕೊಂಡ್ಬಿಡ್ಬೋದು ಇದನ್ನ. ಸೊ ನಾನು ಒಂದು ಸ್ವಲ್ಪ ಸಣ್ಣ ಇರೋದ್ರಿಂದ ಯಾರ್ಯಾರಿಗೆ ಕಿಚನ್ ತುಂಬ ಕಂಜೆಸ್ಟೆಡ್ ಇರುತ್ತೆ ಅವರು